ಇದೇ ಫಾರಿನ್ ಟೂರ್ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ಮಾತನಾಡಿದ್ದಾರೆ. ಶಾಸಕರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂತಹ ಅಗತ್ಯ ಇಲ್ಲ. ಸಿದ್ದರಾಮಯ್ಯನವರ ಬಣ ಇನ್ನೊಬ್ಬರು ಬಣ ಅಂತಲ್ಲ, ಕಾಂಗ್ರೆಸ್ ಶಾಸಕರು ಪ್ರವಾಸ ಹೋಗ್ತಾ ಇದ್ದಾರೆ. ನನ್ನನ್ನು ಪ್ರವಾಸಕ್ಕೆ ಕರೆದ್ರು, ಕೆಲಸ ಇದೆ ಬರಲ್ಲ ಅಂತಂದೆ ಅಂತ ಮಾತನಾಡಿದ್ದಾರೆ ಮಾಗಡಿ ಶಾಸಕ. ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಇನ್ನೊಂದು ಕಡೆ ನಿಮಗೆ ಗಮನಕ್ಕೆ ಬಂದಿರುವಂಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಿರೋ ನಡುವೆ ಸಿದ್ದರಾಮಯ್ಯರ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅನ್ನೋ ಉಲ್ಲೇಖಗಳಾಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರೆ ಅಷ್ಟೇ. ಯಾರ ಬಣನೂ ಇಲ್ಲ ಇಲ್ಲಿ. ಯಾರ ಬಣ ಅಂತ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೋಯ್ತವ್ರೆ. ನಮಗೂ ಕೂಡ ಕರೆದಿದ್ರು. ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅಂದರೆ ನಿಮಗೂ ಕೂಡ ಆಹ್ವಾನ ಇತ್ತು. ಹಾಗಾದರೆ ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು. ಅದೇನು ಅವ್ರ ಬಣ ಇವ್ರ ಬಣ ಅಂತಲ್ಲ. ನಮ್ಮ ಶಾಸಕರುಗಳಿಗೇನಾದರೂ ಕೂಡ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದಿದ್ರೆ ನೀವು ಹೋಗಿ ಬರ್ಬೋದು ಅಂತ. ಅದು ಈ ರಾಜಕೀಯಕ್ಕೆ ಇದಕ್ಕೆ ತಳಕಾಗ್ತಕ್ಕಂಥದ್ದು ಸರಿಯಲ್ಲ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ಪ್ರಸನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಫಾರಿನ್ ಟೂರ್ ವಿಚಾರ ಬೆಳಗಿನಿಂದಲೂ ಕೂಡ TV9 ಬಹಿರಂಗ ಪಡಿಸ್ತಾ ಇದ್ದಂತೆ ಈಗ ಒಬ್ಬೊಬ್ಬರೇ ಶಾಸಕರು ಅದರ ಸಮರ್ಥನೆಗಿಳಿತಾ ಇದ್ದಾರೆ. ಅಫ್ಕೋರ್ಸ್ ಬಹಿರಂಗವಾಗಿ ಯಾರು ಕೂಡ ಫಾರಿನ್ ಟೂರ್ನ ಅಜೆಂಡಾ ಒಪ್ಕೊಳ್ಳೋದಿಲ್ಲ. ಆದರೆ ಈಗ ಆಗ್ತಾ ಇರುವಂತಹ ಫಾರಿನ್ ಟೈಮಿಂಗ್ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಹಲವು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಈ ಪಟ್ಟದಾಟದ ಮಧ್ಯೆ ಫಾರಿನ್ ಟೂರ್ ಏನ್ ಕತೆ ಹೇಳ್ತಾ ಇದೆ ಅಂತ? ಪ್ರತಿಮಾ, ಒಂದು ಕುಟುಂಬ ಕಿತ್ತಾಡ್ಕೊಳ್ತಾ ಇದೆ ಅಂದ್ರೆ ಅದನ್ನ ಜಗಳವನ್ನ ಬಿಡಿಸೋದಕ್ಕೆ ಬರೋದಕ್ಕಿಂತ ಹೆಚ್ಚು ಅದನ್ನ ನೋಡಿ ನಗೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಈಗ ಕಾಂಗ್ರೆಸ್ ಆತರ ನಗೋವರಿಗೆ ತಾನೇ ಒಂದಷ್ಟು ಅವಕಾಶವನ್ನ ಮಾಡಿಕೊಡ್ತಿದೆ. ಅದರ ಮುಂದುವರಿದ ಭಾಗ ಇದೀಗ ಫಾರಿನ್ ಟ್ರಿಪ್. ಇಷ್ಟು ದಿನಗಳ ಕಾಲ ಇಲ್ಲದೆ ಇರುವಂತಹ ಫಾರಿನ್ ಟ್ರಿಪ್ ಇಂಥ ಒಂದು ಸಂದರ್ಭದಲ್ಲಿ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಅದು ಒಬ್ಬರೋ ಇಬ್ಬರೋ ತಮ್ಮದೇ ದುಡ್ಡಿನಲ್ಲಿ ಹೋಗ್ತಿದಾರೋ ಅಥವಾ ಇನ್ಯಾರ ದುಡ್ಡಲ್ಲಿ ಹೋಗ್ತಿದಾರೋ ಅದು ಪ್ರಶ್ನೆ ಅಲ್ಲ. ಆದ್ರೆ ಈ ಸಂದರ್ಭದಲ್ಲಿ 25ಕ್ಕಿಂತ ಹೆಚ್ಚು ಶಾಸಕರು ಒಗ್ಗಟ್ಟಾಗಿ ವಿದೇಶ ಪ್ರವಾಸಕ್ಕೆ ಹೋಗುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಇದೇ ಮೆಸೇಜ್ ಅನ್ನ ಕೊಡ್ತಾ ಇದೆ. ಒಂದು ರಾಜಕೀಯ ಕಾರಣಕ್ಕೋಸ್ಕರ ಈ ಪ್ರವಾಸನ ಅನ್ನುವಂತ ಒಂದು ಪ್ರಶ್ನೆ ಆದ್ರೆ, ಅಥವಾ ಈ ಎಲ್ಲ ಜಂಜಾಟಗಳು ಬೇಡವೇ ಬೇಡ, ಈ ಗೊಂದಲಗಳಿಂದ ಮುಕ್ತಿ ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ಪ್ರವಾಸನ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ವಿಚಾರ, ಇವತ್ತು DK ಸುರೇಶ್ ಅವರ ಕಿವಿಗೂ ಕೂಡ ಈ ಫಾರಿನ್ ಪ್ರವಾಸದ ವಿಚಾರ ಕಿವಿಗೆ ಬಿದ್ದಾಗ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇದು DK ಶಿವಕುಮಾರ್ ಆಯೋಜನೆ ಮಾಡಿರುವಂತ ಪ್ರವಾಸ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಯಾರು ಆಯೋಜನೆ ಮಾಡಿರುವಂತ ಪ್ರವಾಸ? ಈ ರೀತಿಯ ಪ್ರಶ್ನೆಗಳು ಬಂದಾಗ ಒಬ್ಬೊಬ್ಬರು ಒಂದೊಂದು ಮಾತನ್ನ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ 25ಕ್ಕೂ ಹೆಚ್ಚು ಮಂದಿ ವಿದೇಶ ಪ್ರವಾಸಕ್ಕೆ, ಪ್ರಮುಖವಾಗಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಇದೇ ತಿಂಗಳು ಹೋಗ್ತಾ ಇರುವಂತದ್ದು. ಸುಮಾರು 10 ರಿಂದ 12 ದಿನಗಳ ಕಾಲ ಶಾಸಕರು 25ಕ್ಕೂ ಹೆಚ್ಚು ಮಂದಿ ಒಗ್ಗೂಡಿ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರುವಂತದ್ದು ಸ್ಪಷ್ಟವಾದಂತಹ ಮಾಹಿತಿ. ಜೊತೆಗೆ ಈ ಸಂದರ್ಭದಲ್ಲಿ ಈ ಮೂಲಕ ಒಂದು ಒಗ್ಗಟ್ಟಿನ ಮಂತ್ರವನ್ನೇನಾದರೂ ಪಡಿಸೋದಕ್ಕೆ ಹೊರಟಿದಾರ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಇದುವರೆಗೂ ಕೂಡ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಆ ರೀತಿಯ ಬದಲಾವಣೆಗೂ ಬಂದಿದ್ದೇ ಆದ್ರೆ ತಾವು ಯಾರ ಪರ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಗುರುತಿಸ್ಕೊಳ್ಳೋದಕ್ಕೆ ಏನಾದರೂ ಈ ವಿದೇಶ ಪ್ರವಾಸ ಅವಕಾಶ ಮಾಡಿಕೊಡ್ತಿದ್ಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಒಂದು ಕಡೆ ವಿದೇಶ ಪ್ರವಾಸಕ್ಕೆ 25ಕ್ಕೂ ಹೆಚ್ಚು ಮಂದಿ ಶಾಸಕರು ಸಿದ್ಧವಾಗಿದ್ರೆ, ಇನ್ನೊಂದು ಕಡೆ ರೆಸಾರ್ಟ್ ರಾಜಕೀಯವು ಕೂಡ ನಾಂದಿ ಆಡುವಂತಹ ಸಾಧ್ಯತೆಗಳಿದ್ದಾವೆ. DK ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬಂದ ಬಳಿಕ ಬಜೆಟ್ಗಿಂತ ಮುಂಚಿತವಾಗಿ ಒಂದು ಇತ್ಯರ್ಥ ಆಗಬೇಕು, ಈ ವಿಚಾರವನ್ನ ಬಜೆಟ್ ಮಂಡನೆಗಿಂತ ಮುಂಚಿತವಾಗಿ ಬಗೆಹರಿಸಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ. DK ಶಿವಕುಮಾರ್ ಅವರ ಪರವಾಗಿ ನಿಂತಿರುವಂತಹ ಒಂದಷ್ಟು ಶಾಸಕರು ತಾವು ಕೂಡ ರೆಸಾರ್ಟ್ಗೆ ಹೋಗುವಂತದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಗೋವಾ ಅಥವಾ ಬೇರೆ ಬೇರೆ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಒಗ್ಗೂಡಿ ಸೇರಿ ದೆಹಲಿಯ ನಾಯಕರ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನಗಳು ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ನಗೋರ ಮುಂದೆ ಎಡವಿ ಬೀಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿಮಾ, ರೈಟ್, ಥ್ಯಾಂಕ್ ಯು ಪ್ರಸನ್ನ. ಕಾಂಗ್ರೆಸ್ನಲ್ಲಿ ಅತಿಥಿಗಳಿಗೆ ಮೊದಲ ಆದ್ಯತೆ. ಬಿಜೆಪಿ JDS ಎಲ್ಲರೂ ಕೂಡ ನಮ್ಮಲ್ಲಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ DK ಸುರೇಶ್. ಯಾರಿಗೆ ಟಾಂಗ್ ಕೊಟ್ರು DK ಸುರೇಶ್? ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ರ? ಕಾಂಗ್ರೆಸ್ನಲ್ಲಿ ಬಿಜೆಪಿ ಮುಖಂಡನಿಗೆ ಸ್ಥಾನಮಾನ, ಬಿಜೆಪಿ ಮುಖಂಡನಿಗೆ ನಿಗಮ ಮಂಡಳಿ ಸ್ಥಾನ. ಕಾಂಗ್ರೆಸ್ ಎಲ್ಲರನ್ನ ಗೌರವಿಸುತ್ತೆ ಅಂತ ಆಯ್ತಲ್ವಾ? ಸಿಎಂ ಅವರು ಹೀಗೊಂದು ನಿರ್ಧಾರ ಮಾಡಿರಬಹುದು ಅಂತ DK ಸು ಮಾತಾಡಿದ್ದಾರೆ. ಕಾಂಗ್ರೆಸ್ ಎಲ್ಲರನ್ನೂ ಗೌರವಿಸ್ತದೆ ಅಂತ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇರೋದ್ರಿಂದ ಮಾಡಿರ್ಬೋದು, ತಪ್ಪೇನಿಲ್ಲ. ನಮ್ಮ ಸರ್ಕಾರ ಎಲ್ಲರನ್ನೂ ಜೊತೆಲಿ ತಗೊಂಡೋಗ್ಬೇಕಲ್ಲ, ಹಾಗಾಗಿ ಕೊಟ್ಟಿರ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ನಮ್ದು ಸರ್ವಧರ್ಮ ಪಾಲಿಸಿ ಅಲ್ಲಪ್ಪ, ನಮ್ದು ಸರ್ವಧರ್ಮ ಸರ್ವಪಕ್ಷ ಎಲ್ಲರೂ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, BSP ಅವರು ಇದ್ದಾರೆ, BJP ಅವರು ಇದ್ದಾರೆ,